ಚಿಕ್ಕಮ್ಮರೆ ಹೊಟ್ಟೆ ತುಂಬ ಊಟ ಮಾಡಿದಿಲ್ರಿ? ಯಾಕ ಬರೀ ಸಾಕ್ ಅಂತಿದ್ರಪ್ಪ. ಅಡಿ ಚಲೋ ಇತ್ತಿಲ್ಲ, ನಿಮಗೆ ಇಷ್ಟ ಆತಿಲ್ಲ? ನಾನು ಮತ್ತೆ ನಿಮಗೆ ಇಷ್ಟ ಅಂತಂದ ರೊಟ್ಟಿ ಪಲ್ಯ ಎಲ್ಲ ಮಾಡಿಸಿದ್ರಿ, ಶಾವಿಗೆ ಪಾಯಸ ಅದೆಲ್ಲ. ನಿಮಗೆ ಇಷ್ಟ ಆತ ರೊಟ್ಟಿ ಎಲ್ಲ ನೀವು ಮತ್ತೆ ನಿಮ್ಮ ಕಡೆ ತಿಂತೀರಲ್ಲ, ಅದಕ್ಕೆ ಮಾಡಿಸಿದ್ದೆ. ಏನೋ ರೊಟ್ಟಿ ಒಂದೊಮ್ಮೆ ಬೆಳೆಸಿದ್ದು ಬಿಡವ, ಜೇಕಾಗಿದ್ದು. ಏ ಚೆನ್ನಮ್ಮ, ಜಿಗಿ ಜಿಗಿ ಹಾಕಿದ್ದೇನೆ. ಜಿಗಿ ಹಾಕಿದ್ರ ಹಲ್ಲಿಲ್ಲ ಜೇಕ್ಬೇಕು, ಹಂಗಕ್ಕವು. ಒಟ್ಟು ನಾಳಿಂದ ಜಿಗಿ ಕಮ್ಮಿ ಹಾಕ, ಅಂದ್ರ ಚಂದ ಮೆತ್ತೋಗ ಬರ್ತಾವ. ಆಮೇಲೆ ಏನದು ಉಪ್ಪು ಖಾರ ಅಡಿಗೆ ಏನಿಲ್ಲವ, ಅರ್ಸಪ್ ಇದ್ದಂಗಿತ್ತು. ಅದು ಕಡಿಗೆ ಅಂತಾರನ ಎಲ್ಲಾರ ಮಗ ತಗ. ಇದು ಶಾವಿಗೆ ಪಾಯಸಕ್ಕೆ ಒಟ್ಟು ಹಾಲು ಇನ್ನೊಂದ್ಸಲ ಜಾಸ್ತಿ ಹಾಕ್ಬೇಕಾಗಿತ್ತು, ಚೂರು ಗಟ್ಟಿಗಿದ್ದಿಲ್ಲ. ಮತ್ತೆ ದ್ರಾಕ್ಷಿ ಗೋಡಂಬಿ ಹಿಡಿಗೆ ಹಾಕ್ಬೇಕಾಗಿತ್ತು ಅನ್ಸುತ್ತೆ ಅಲ್ಲ ಪವಿತ್ರ? ಅಯ್ಯೋ ಇಲ್ರಿ, ಚೆನ್ನಮ್ಮಜ್ಜಿ ಯಾವಾಗ್ಲೂ ಅಡಿಗೆ ಮಸ್ತ್ ಮಾಡ್ತಾರೆ. ನಮ್ಮ ಮನೆಯವರಿಗೂ ಭಾಳ ಇಷ್ಟ, ನನಗೂ ಭಾಳ ಇಷ್ಟ. ಯಾವತ್ತು ಒಂದು ದಿವಸನ ಅವ್ರ ಅಡಿಗೆ ಫೇಲ್ ಆಗಿದ್ದು ನಾವು ನೋಡೇ ಇಲ್ಲ. ಅದು ನಿಮಗೆ ಅವ್ರ ಕೈ ರುಚಿ ಹೊಸ್ತಾಗಲ್ಲ, ನಿಮಗೆ ಹಂಗೆ ಅನ್ಸಿರ್ಬೇಕು. ಆಮೇಲೆ ಉಪ್ಪು ಖಾರ ಹುಳಿ ಇವರಾಗ್ಲಿ ನಾನಾಗ್ಲಿ ಎಲ್ಲರೂ ಸ್ವಲ್ಪ ತಿನ್ನೋದು ಭಾಳ ಕಮ್ಮಿ ರೀ. ನೀವು ಹಳ್ಳಿಯಾಗೆಲ್ಲ ಸ್ವಲ್ಪ ಜಾಸ್ತಿ ತಿಂದು ರೂಢ ಅಲ್ಲ, ಅದು ನಿಮಗಿಲ್ಲ ಅರ್ಸಪ್ಪ ಅನ್ಸುತ್ತೆ. ಇನ್ಮೇಲೆ ನಿಮಗೂ ರೂಢ ಆಗತ್ತೆ ತಗೋರಿ. ಏನು ರೂಢ ಆಗತ್ತೋ ಏನೋ. ಏ ಚೆನ್ನವ, ನಾಳೆಯಿಂದ ಒಟ್ಟು ನಾನು ಕೇಳಿ ಹೇಳಿ ಮಾಡು. ಒಟ್ಟು ನಾಳೆ ಹೇಳ್ತೀನಿ ಏನು ಹೆಂಗೆ ಹೆಂಗೆ ಹಾಕ್ಬೇಕು ಅಂತೇಳಿ. ಒಟ್ಟು ನನ್ನ ಕೈ ರುಚಿನೂ ಒಟ್ಟು ನೋಡ್ಲಿ. ಅಯ್ಯೋ ಚಿಕ್ಕಮ್ಮರೆ, ನೀವ್ಯಾಕೆ ಮಾಡಕ್ಕೆ ಹೋಗ್ತೀರಿ? ಅಲ್ಲ ನಿಮ್ಗೆ ಯಾಕೆ ಸುಮ್ಮನೆ ಅಂತ, ಅವ್ರು ಮಾಡ್ತಾರೆ ಬಿಡ್ರಿ. ಅಲ್ವಾ, ತೋರಿಸ್ತೀನಿ ನಾವು ಅಡಿಗೆ ಹೆಂಗೆ ಮಾಡ್ತೀವಿ, ನೀನು ಹೆಂಗೆ ಮಾಡ್ತೀವಿ ಅಂತೇಳಿ. ಒಟ್ಟು ನೋಡಿ ಕಲೀಲಾಳ. ಒಟ್ಟು ನಮ್ದು ಒಟ್ಟು ಕೈ ರುಚಿ ನೀವು ತಿಂದು ಗಂಡ ಹೆಂಡತಿ ಒಟ್ಟು ಗೊತ್ತಾಗತ್ತೆ. ಹೌದಕ್ಕ, ನಮ್ಮವ್ವ ಅಡಿಗೆ ಭಾರಿ ರುಚಿ ಮಾಡ್ತಾಳ. ಕಾರ್ ಬಂತೆ, ಇವ್ರು ಬಂದ್ರ ಅನ್ಸುತ್ತೆ. ಮಮ್ಮಿ, ಸ್ಕೂಲ್ ಮುಗಿತಾ ಮಗಳ? ಹ್ಞೂ ಮಮ್ಮಿ. ಅಜ್ಜಿ ನಂಗೆ ಬೂಸ್ಟ್ ಮಾಡ್ಕೊಡು. ಆತ, ನಾನು ಬೂಸ್ಟ್ ಮಾಡ್ಕೊಂಬರಷ್ಟೊತ್ತಿ ನಿನ್ನ ಕೈಕಾಲು ಮುಖ ತಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಬತ್ತೆ ಹಚ್ಕೊಂಬರ್ಬೇಕು, ಹೌದಿಲ್ಲ? ಮತ್ತೆ ಆಯ್ತು ಅಜ್ಜಿ, ದಿನ ಮಾಡೋದು ಅಲ್ಲ. ನಂಗೆ ಯಾಕೋ ಹಶು ಆಗೈತಿ, ಜಲ್ದಿ ಬೂಸ್ಟ್ ಮಾಡ್ಕೊಡು ನಂಗ. ಮಮ್ಮಿ, ಯಾರು? ಓ ಅತ್ತಿ, ಬಂದಿರಾ? ಯಾವಾಗ ಬಂದ್ರಿ? ಅವನಪ್ಪ ಮಧ್ಯಾಹ್ನ ಬಂದಿ ನೋಡು. ನೀನೇ ಇದ್ದಿದ್ದಿಲ್ಲಪ್ಪ, ಏನೋ ಆಫೀಸ್ ಅಂತ ಓದಿ ಈ ಬಂದ್ ನೋಡು. ಆರಾಮದಿರಲ್ಲತ್ತಿ? ಹ್ಞೂನಪ್ಪ, ಆರಾಮಂದ್ರೆ ಆರಾಮ, ಇಲ್ಲಂದ್ರೆ ಇಲ್ಲ. ನಮ್ದು ಭಾಳ ನೋಡ್ತಿಲ್ಲ, ಅತಂತ್ರ ಆಗೈತಿ. ಏನೋ ನೀನು ಒಟ್ಟಿಗೆ ನೆಳ್ ಕೊಡ್ತೀನಿ ಬಾ ಅಂತ ಕರೆದಕ್ಕೆ ಬಂದಂಗ. ಈಗಲೇ ಆರಾಮಿದ್ದಂಗೆ ನೋಡಪ್ಪ ಅಷ್ಟೇ. ಏನ ಸುಬ್ಬಿ, ಆರಾಮದಿಯೇನ? ಏನವ ಶ್ರೀನಿವಾಸ, ಹೆಂಗದ್ಯಪ್ಪ, ಆರಾಮದಿಯಾ? ಹ್ಞೂ ಮಾವ, ಆರಾಮದೀನಿ. ಹ್ಞೂ ಮಾವ, ನಾನು ಆರಾಮದೀನಿ. ನೀನು ಬೇಸ್ ನಮ್ಮ ಅಕ್ಕ ಕೊಟ್ಟಿಗೆ ಆರಾಮದಿ ತೋರಪ್ಪ. ನಿನಗೆ ನೀನು ಆರಾಮ್, ನಮ್ನಿ ನೆನಪ ಇಲ್ಲ ಹಿಂಗೆ. ನೆನಪು ಮಾಡ್ಕೊಳಕಲ್ಲ, ಕೆರ್ಕೊಳಕ್ ಕುರ್ಸತ್ ಇರಂಗಿಲ್ಲ. ನೆನಪು ಮಾಡ್ಕೊಳ್ಳೋ ದೂರದ ಮಾತು. ಈಗ ನೀವಾಗೆ ಫೋನ್ ಹಚ್ಚಿದ್ರೆ ಅಂತ ಎತ್ತಿದ್ದೆ. ಈಗ ಹೆಂಗೂ ಇಲ್ಲೇ ಇರ್ತಿರಲ್ಲ ತಗೋ. ನೋಡ್ರಿ ನಾನು ಹೆಂಗೆ ಎಷ್ಟು ನನಗೆ ಹೇಳ್ತನಲ್ಲ, ಮತ್ತೆ ಅದು ಎತ್ತಾಗ ತಲೆ ಓಡ್ಸಕ್ ಇರಂಗಿಲ್ಲ. ಆಫೀಸು ಮನಿ ಇಷ್ಟ ಆಗ್ಬಿಟ್ಟೈತೆ ನೋಡಿ ನನ್ನ ಜೀವನ. ಹೋಗ್ಬಿಡು. ಏನಪ್ಪ ಶ್ರೀನಿವಾಸ, ನೀ ಏನು ಮಾಡತ್ತಿ, ಏನು ಓದಿದ್ದಿ, ಎಲ್ಲಿ ಕೆಲಸ ಮಾಡತ್ತಿ? ಅಯ್ಯ ಹಣೆ ಬಾರ, ಅತ್ತಂದ ಓದ್ ಒಕ್ಕಾಲು ಬುದ್ಧಿ ಮುಕ್ಕಾಲು ಅನ್ನಂಗೆ ಆಗೈತಿ. ನೆಟ್ಟು ಓದಲಿಲ್ಲ ಯಪ್ಪ, ಸೆಕೆಂಡ್ ಇಯರ್ಕ್ಕೆ 3 ಸಲ ಡುಬ್ಕಿ ಹೊಡೆದ. ಇನ್ನೇನು ಮುಂದೆ ಓದಂಗಿಲ್ಲ ಅಂತ ಗೊತ್ತಾತು. ಇನ್ನು ಕೆಲಸ ಅಂತೂ ಗೋವಿಂದ ಯಾರು ಕೊಡ್ತಾರೆ? ಈ ಸೆಕೆಂಡ್ ಇಯರ್ ಫೇಲ್ ಆದತ್ತು, ಪಾಸರಲ್ಲ ಅತ್ತಾಗ. ಅದಕ್ಕೆ ಇಲ್ಲ ನಿಮ್ಮ ಅವನ ಕೈಯಾಗಿ ನಾವು ಕೆಲಸ ಮಾಡಿ ಅಂತ ಸುಮ್ಮನೆ ಆದ್ನಪ್ಪ. ಈಕಿ ಓದಾಳಪ್ಪ. ಈಕಿ ಸೆಕೆಂಡ್ ಇಯರ್ ಮುಗಿಸಿ ಡಿಗ್ರಿ ಫಸ್ಟ್ ಇಯರ್ ಓದಾಳ. ಇನ್ನು ಓದ್ಬೇಕಂದ್ರೆ ನಮ್ಗೆ ರೊಕ್ಕ ಸಾಲಿಲ್ಲ. ಆಮೇಲೆ ಹೆಣ್ಮಕ್ಳು ಏಟ್ ಓದಿಸಿದ್ರು ಗಂಡನ ಮನೆಗೆ ಹೋಗಿ ಗಡಿಗೆ ಮಕ್ಳು ತಿಕ್ಕಲ್ಲ ಅಂತ ಬಿಡೋದಿಲ್ಲ. ಯಾಕೆ ಸುಮ್ಮನೆ ಅಂತ ಬಿಡಿಸ್ಬಿಟ್ಟೆ. ಓ ಹೌದಾ ಆರ್ತಿ, ಆಯ್ತು ತಗೋ. ನಮ್ಮ ಆಫೀಸ್ನಾಗ ಯಾವ್ದಾರ ಒಂದು ಕೆಲಸ ನೋಡಿ ಎತ್ತು ಕೊಡ್ತೀನಿ ಅಂತ. ನಡ್ರಿ, ಕೈಕಾಲು ಮುಖ ತಕೊಂಬರಿ. ನೀವು ಚಾ ಒಂದು ಸ್ವಲ್ಪ ಏನಾರು ನಾಷ್ಟ ಮಾಡಿರಂತೆ. ವೀರೇಶ, ನಾವೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಳ್ಳೋದಿಲ್ಲಪ್ಪ. ಇಲ್ಲತಿ, ಕೇಳಿ, ಏನು ಹೇಳು. ಏನಿಲ್ಲಪ್ಪ, ಇದು ಎಷ್ಟಾಗಲಿ ನಮ್ಮ ಅಣ್ಣನ ಮನೆ, ನಮ್ಮ ಅಣ್ಣನ ಮಗ, ನಮ್ಮ ಅಣ್ಣನ ಸೊಸಿ ಮಗಳು. ಮತ್ತು ನನಗೂ ಇನ್ಮ್ಯಾಗ ಆಸೆ ಐತೆ ಅಂದಮೇಲೆ ನನಗೂ ಒಂದು ಜವಾಬ್ದಾರಿ ಇರುತ್ತೆ. ಮನೆಗೆ ಯಾರು ಇಷ್ಟು ಸಿರಿಯೋದಿಲ್ಲ. ಈಗ ನಾನು ಹಿರೇ ಮನುಷ್ಯ ಅಂತ ಬಂದೀನಿ. ಒಟ್ಟು ತಿಳಿದ ಮಟ್ಟಿಗೆ ತಪ್ಪು ಸರಿ ಏನೋ ಹೇಳ್ತೀನಿ. ಮತ್ತು ನೀನೇನು ತಪ್ಪು ತಿಳ್ಕೊಳ್ಳಲ್ಲ, ಹೋಗಿಲ್ಲ. ಮ್ಯಾಗ ಎಲ್ಲ ಹಿರೇತನದ ಅಂದ್ರೆ ಗೊತ್ತಿದ್ದು ಗೊತ್ತಿಲ್ಲದ್ದು ಅನುಭವದ್ದು ಹೇಳ್ಕೊಂತ ಹೋಗ್ನಿ. ಮತ್ತು ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಅಷ್ಟಪ್ಪ. ಮತ್ತೆ ಅಯ್ಯೋ ಅತ್ತಿ, ಅದಕ್ಕೆಲ್ಲ ಯಾಕೆ ಚಿಂತೆ ಮಾಡ್ತಿದ್ದಿ? ಆಯ್ತು ತಗೋ, ನೀನು ನಮ್ಮನೆಗೂ ಹಿರಿಯರು ಯಾರಿದ್ದಿಲ್ಲ. ಆಯ್ತು, ನೀವು ಒಬ್ಬ ಹಿರಿಯರು ಬಂದಿಯಲ್ಲ, ಅದಕ್ಕೇನು ನಮ್ಗೇನೇನು ಚಿಂತಿಲ್ಲ. ನಿಂಗೆ ಅನುಭವದ ತಪ್ಪು ಸರಿ ಹೇಳ್ತೀವ, ಅದ್ರಾಗ ಏನೈತಿ? ಆಯ್ತು ತಗೋ. ಪಪ್ಪ, ಇವ್ರು ಯಾರಂತ ಹೇಳೇ ಇಲ್ಲಲ್ಲ ನೀವಿಬ್ರು ನಂಗೆ. ಅಯ್ಯೋ ಗುಂಡಮ್ಮ, ಇವರು ಅಜ್ಜಿ, ಅವರು ಆಂಟಿ, ಅವರು ಮಾಮ. ಇನ್ಮೇಲೆ ನಿನಗ. ಹೌದಾ ಅಜ್ಜಿ? ಅಜ್ಜಿ ನಿನ್ನ ಹೆಸರೇನ? ಅಯ್ಯೋ ನನ್ನ ಬಂಗಾರ ಮುದ್ದು ಮೊಮ್ಮಗ. ನನ್ನ ಹೆಸರು ರೇಣವ್ ಅಂತವ. ನೀನು ಅಜ್ಜಿ ಅಂತ ಕರಿ, ರೇಣವ್ ಅಂತ ಮತ್ತೆ ಕರಗಿರ್ರಿ ನನ್ನ. ಇಲ್ಲ ಅಜ್ಜಿ, ನಾನು ಹಿಂಗೆ ಅಜ್ಜಿ ಅಂತಾನೆ ಕರಿತೀನಿ. ಆಂಟಿ, ನಿನ್ನ ಹೆಸರೇನು? ನನ್ನ ಹೆಸರು ಅಪ್ಪಿ, ನನ್ನ ಹೆಸರು ಸುಂದರಿ ಅಂತವಾ. ನೀನು ನನಗೇನು ಸುಂದರಿ ಅಂತ ಕರಿತೀಯ, ಸುಂದರಿ ಆಂಟಿ ಅಂತ ಕರಿತೀಯ? ಓ ಸುಂದರಿ, ನಾನು ಹಿಂಗೆ ಸುಂದರಿ ಆಂಟಿ ಅಂತ ಕರಿಲ್ಲ ಆಂಟಿ. ಸರಿ. ನನ್ನ ಹೆಸರು ಅಂತ ಕೇಳ್ತೀಯಾ? ನನ್ನ ಹೆಸರು ಶ್ರೀನಿವಾಸ ಅಂತವಾ. ಮತ್ತೆ ನೀ ನನ್ನ ಶ್ರೀನಿವಾಸ ಅಂತ ಕರ್ದಿ, ಮಾಮ ಅಂತ ಕರಿ ಸಾಕು. ಓಕೆ ಮಾಮ, ಅಂದ್ರೆ ನೀವು ಇನ್ಮೇಲೆ ಇಲ್ಲೇ ಇರ್ತೀರಿ? ಹ್ಞೂನವಾ, ಇನ್ಮೇಲೆ ಇಲ್ಲೇ ಇರ್ತೀವಿ ನಿಮ್ಮ ಜೊತೆಗೆ ಆಟ ಆಡ್ಕೊಂತ. ಹೌದತ್ತಿ, ಕೇಳೋದ ಮರ್ತುಬಿಟ್ಟೆ. ನಾವು ಏನಾಗಿತ್ತು ಒಮ್ಮಕ್ಳು ಇದ್ಕಿದ್ದಂಗ. ಕುಡುಕನ್ ಹಾಟೆ ಇದ್ಕಿದ್ದಂಗ ಎಲ್ಲಿ ಕುಡ್ದು 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 ಕಳ್ಳೆಲ್ಲ ತೂತ್ ಬಿದ್ದು ಕುಡಿಬೇಡಪ್ಪ ಅಂತ ಹೇಳಿದ್ರೆ ಕೇಳಲ್ಲ. ಮಕ್ಕಳ ಮಣ್ಣು ಹಾಕೊಂಡು ಹೋತತ್ತಾಗ
ಬಿಡ ನಮ್ಮನ್ನು ಜೀವಂತ ನೆಟ್ಟ ಒಂದು ನೆಮ್ಮದಿ ಒಂದು ದಿವಸ ಇರಕ್ ಬಿಡಲ್ಲ ಯಪ್ಪ. ಕುಡುಬ ಒದಾಡೋದೇನು ಹೊಡ್ಯಾದು ಬಡಿಯೋದು ಗಲಾಟೆ ಸಾಕಾಗೋಗಿತ್ತು. ಏನು ನನ್ನ ಹಣೆ ಬರ ಅಂತ ಸಿಕ್ಕಿದ್ದೆ ಹೋತ್ ಮತ್ತೆ ನಿಗರ್ಕೊಂಡು ಏನು ಮಾಡ್ಲಿ. ಓ ಹೌದಾ. ಹ್ಮ್ ಹೋಲ್ ಬಿಡ್ರತಿ, ಏನ್ ಮಾಡಕ್ಕಾಗತ್ತೆ, ಅವ್ರು ಅಷ್ಟು ಪಡ್ಕೊಂಬಂದಿದ್ದ ಅಷ್ಟೇ ಭೂಮಿ ಮ್ಯಾಗ. ಏನ್ ಮಾಡಕ್ಕಾಗಿಲ್ಲ. ಸರಿ, ನಮ್ಮ ಅಕ್ಕ ತಗೊಂಬರ್ತೀನಿ. ನಮಸ್ಕಾರ ರೀ. ಏನ್ರಿ CID ರಾಣಿ ಅಂತ ಹಾಕ್ಯಾಳ. ಆದ್ರೆ CID ರಾಣಿ ಅಂತ ಅಂದ್ಮ್ಯಾಗ ರಾಣಿನ ಕಾಣುವಳು. ಇದು ಯಾವ್ದೋ ಫ್ಯಾಮಿಲಿ ತಂದಿಟ್ಟಾಳ. ಇದೇನಪ್ಪ ಏನು ಕತಿ ಅಂತ ಅನ್ನಕತ್ತಾರನ್ರಿ. ನಿಜ ರೀ, ಇದ್ರೊಳಗೆ CID ಆಫೀಸರ್ ರಾಣಿ ಅದಾಳ್ರಿ. ಈ ಏನು ಫ್ಯಾಮಿಲಿ ಐತಲ್ಲ ಇದ್ರೊಳಗೆ ಮುಂದೆ ಒಂದು ತನಿಖೆ ಶುರುವಾಗತ್ರಿ, ಅದ್ರೊಳಗೆ ರಾಣಿ ಬರ್ತಾಳ. ಇದೇ ಥರ ಸ್ಟೋರಿ ಮುಂದೆ ಚಲೋ ಐತ್ರಿ. ಭಾಳ ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲ ಐತ್ರಿ. ಮುಂದೆ ನೋಡ್ಕೊಂತವ್ರಿ. ಅರೆ ಸ್ಟಾರ್ಟಿಂಗ್ ನೋಡಿದ್ರೆ ಮುಂದೆ ಸ್ಟೋರಿ ಅರ್ಥ ಆಗತ್ರಿ. ನೀವು ಈಗ ನೋಡ್ಕೊಂತ ಹೋಗ್ಲಿಲ್ಲ ಅಂದ್ರೆ ಮುಂದೇನು ಅರ್ಥ ಆಗಂಗಿಲ್ಲ ರೀ. ಮುಂದೆ ನೋಡ್ಕೊಂತ ಹೋಗ್ಬೇಕಂದ್ರೆ ನಮ್ಮ ಸ್ಟೋರಿ ಕ್ರಿಮಿನಲ್ ಕೇಸ್ ಹೆಂಗೆ ಕಂಡು ಹಿಡಿತಾಳ ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ನೋಡಲೇಬೇಕು ನೀವು. ಆಯ್ತು. ಮತ್ತೆ ಹಿಂದೆ ಸಪೋರ್ಟ್ ಮಾಡ್ದಂಗೆ ಈಗೂ ಸಪೋರ್ಟ್ ಮಾಡಲ್ಲ. ಮತ್ತೆ ಯಾಕೋ ನೋಡಲಿಲ್ಲಪ್ಪ, 2 ಎಪಿಸೋಡ್ ಹಾಕಿದ್ನಿ. ನನಗೇನು ಇಷ್ಟ ಆತೋ ಇಲ್ಲೋ ಅನ್ಸಕತ್ತೈತಿ. ಆದ್ರೆ ಮುಂದೆ ಭಾರಿ ಚಲೋ ಐತ್ರಿ. ನೋಡ್ರಿ ನನಗೆ ಹಾಕತ್ತೀನಲ್ಲ, ಮತ್ತು ರಾಣಿ ಕಂಡಿಡೋದು ನೋಡ್ಬೇಕ ಬೇಡ. ಮತ್ತು ನೀವು ಯಾರ್ಯಾರು ನನ್ನ ಸ್ಟೋರಿ ಇದನ್ನ ನೋಡತ್ರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಿಂದೆ ಮಾಡ್ದಾರಲ್ರಿ, ಮತ್ತು ಹಿಂದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ಮನಸ್ಪೂರ್ವಕ ನಮಸ್ಕಾರ ರೀ. ಈಗ ಯಾರ್ಯಾರು ಹೊಸದಾಗಿ ನನ್ನ ಸ್ಟೋರಿನ ನೋಡಾತಿರಲ್ಲ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಾರ್ದಂಗೆ ನೋಡಿದ್ರೆ ಏನೂ ಉಪಯೋಗ ಇಲ್ರಿ. ನಾ ಹಾಕೋ ನನ್ನ ವಿಡಿಯೋ ಮಿಸ್ ಆಗ್ಬಿಡ್ತಾವ್ರಿ. ಅದಕ್ಕೆ ಹೇಳದ್ರಿ, ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೀವೇನಾರ ನನ್ನ ಚಾನಲ್ ನೋಡಿದ್ರೆ ಕಂಟಿನ್ಯೂಸ್ ಆಗಿ ನಿಮ್ಗೆ ನನ್ನ ಚಾನಲ್ ಬಂದು ಮುಟ್ಟುತ್ತೆ. ನಿಮಗೆ ನೋಡೋಕೊಂದು ಅವಕಾಶ ಆಗುತ್ತಲ್ರಿ. ಮತ್ತೆ ಅದಕ್ಕೆ ಮತ್ತೆ ನನಗೆ ಈ ಕತೆ ಹೆಂಗೈತೆ ಅಂತ ನೀವೇನು ತಿಳಿಸ್ಲಿಲ್ಲಪ್ಪ. ಈಗಾದರೂ ಕತೆಗೆ ಹೆಂಗೈತೆ ಅಂತ ಕಾಮೆಂಟ್ ಮಾಡಿ ತಿಳಿಸ್ರಿ. ಆಮೇಲೆ ಲೈಕ್ ಮಾಡಿರಿ. ನೋಡ್ತಿರಲ್ಲ, ನೋಡಿದ ತಕ್ಷಣ ಲೈಕ್ ಬಟನ್ ಒತ್ಬಿಡ್ರಿ. ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ಮತ್ತು ನಿಮ್ಮ ಬಂಧು ಮಿತ್ರರು ಎಲ್ಲರಿಗೂ. ಆಮೇಲೆ ಏನೋ ತಪ್ಪು ತಿಳ್ಕೊಬಿಡ್ರೆ. ಮತ್ತೆ ಹಿಂಗೆಲ್ಲ ಇಷ್ಟ ಹಾಕೊಂಡ ಮಾತಾಡ್ತೀವಿ ತಿಂತೀನಿ ಅಂತೇಳಿ ಏನು ಮಾಡಿದ್ರಿ. ಎಷ್ಟಾಗಲಿ CID ರಾಣಿ ಅಲ್ರಿ, ಸ್ವಲ್ಪ ಮಾತು ಜಾಸ್ತಿ, ತನಿಖೆ ಜಾಸ್ತಿ. ಯಾಕಂದ್ರೆ ಬಂದ್ಬಿಡಲ್ರಿ. ಮಾತಾಡಿ ಅವ್ರ ಒಳಗಿನ ಒಂದು ಸತ್ಯ ಘಟನೆನ ಹೊರಗೆ ತೆಗಿಬೇಕಲ್ರಿ. ಅದಕ್ಕೆ ಜಾಸ್ತಿ ಮಾತಾಡ್ತೀನಿ ರೀ, ತಪ್ಪು ತಿಳ್ಕೊಬೇಡ್ರಿ. ಈಕೆಲ್ಲ ಇಷ್ಟ ಅವಸರ ಹೊಂಟಾಳ. ಏನಕ್ಕೆ ಅಕ್ಕಿ ಕತ್ತು ತಡಿ ಕೇಳೇ ಬಿಡ್ತೀನಿ. ಏ ಚೆನ್ನವ, ತಡಿಲಿ. ಹೇಳ್ರಿ ಅಕ್ಕಾರ ಹೇಳ್ರಿ. ಅಲ್ಲ ನಾ ಹೇಳೋದೇನ, ನೀ ಹೇಳ. ಏನು ಇಷ್ಟ ಅವಸರ ಹೊರಗೆ ಹೊಂಟಿದೆ? ಅದರ ಅಕ್ಕರೆ ನನ್ನ ಗಂಡ ಹೊರ ಕೆಲಸ ಮಾಡಕತ್ತೈತ್ರೆ, ಊಟಕ್ಕೆ ಕರೆಯಕ್ರಿ, ಗುಳಿಗೆ ತಗೋಬೇಕ್ರಿ. ಅದಕ್ಕೆ ಹೊತ್ತೆ ಊಟ ಮಾಡಿದ್ರೆ ಹೊತ್ತಪ್ಪಿ ಗುಳಿಗೆ ತಗೊಂಡ್ರೆ ಅಕ್ಕಾರ ಬೈತಾರ್ರಿ. ಅದಕ್ಕೆ ಜಲ್ದಿ ಕರ್ಕೊಂಬಂದು ಊಟ ಮಾಡಿ ಗುಳಿಗೆ ಕೊಟ್ಬಿಡ್ತೀನಿ. ಇಲ್ಲ ನನಗೆ ಬೈತಾರ್ರಿ. ಅದಕ್ಕೆ ಅಯ್ಯ ಏನು ಅಂತಕ್ಕಿಲ್ಲ, ಒಂದು ಸಪತ್ ಬಿಟ್ಟು ಇಲ್ಲ ಒಂದು ವರ್ಷ ಗುಳಿಗೆ ತಗೊಳ್ಳೆ ಅಂತಕ್ಕಿಲ್ಲ. ನಿಂಗೆ ಸತ್ತೋಕನ ಏನು ನಮ್ಮನೆ PT ಉಷಂಗತೆ ಓಡೋಕೆ ಹಂಗ ಒಳಗೆ ಕೆಲಸ ಎಲ್ಲ ಮುಗಿತಾನೆ, ಹೊರ ಎಲ್ಲ ಮುಗಿತಾನೆ. ನೋಡು ಎಲ್ಲ ಇದ್ರ ಮ್ಯಾಗೆಲ್ಲ ಇದೇನಿದೆ, ಟೇಬಲ್ ಏನಿದೆ, ಇದ್ರ ಮ್ಯಾಗ ಧೂಳ ಐತಿ. ಆಮೇಲೆ ಅದೆಲ್ಲ ಊಟ ಮಾಡಿ ತಾಟ್ ನೆಂಟಿ ಹಂಗದವು. ಮತ್ತೆ ನೆಲ ಒರೆಸಿದೇನೆ? ಅಯ್ಯ ವರ್ಷಿದ್ರಿ, ನೀವಿನ್ನ ಮಕ್ಕೊಂಡಿದ್ರಿ. ನಸಿನಾಗ ಎದ್ದು ಕಸ ಹೊಡೆದು ನೆಲ ಒರೆಸಿ ಎಲ್ಲ ಮಾಡಿ ನಾಷ್ಟ ಮಾಡಕತ್ತಿದ್ರಿ. ಆ ನಾಷ್ಟ ಇಷ್ಟೆಲ್ಲ ಮುಗಿತಿ. ನೆಂಟಿ ಮ್ಯಾಗ ಇವ್ರೊಂಚೂರು ಊಟ ಮಾಡಿದ್ರಂದ್ರೆ ಅವೊಂದಿಷ್ಟೆಲ್ಲ ತಗೊಂಡು ಬಾಣೆ ತೆಗ್ತೀನಿ. ನೀನು ಉಂಡೆನ? ಏನೇ ಇಲ್ರಿ, ನಾನು ಇವರು ಅದಕ್ಕೆ ಇವ್ರನ್ನ ಕರೆಯಾಕತ್ತಿದ್ದೆ. ಇವರು ನಾನಿಬ್ರು ಸೇರಿ ಊಟ ಮಾಡ್ತೀವ್ರಿ. ಈಡಾಗಿ ಮಾಡಿದಂಗಿತ್ತು ಅಡಿಗೆ. ನಾವೆಲ್ಲ ತಟ್ಟಕ್ಕೆ ತಿನ್ವೆ, ಊಟ ತಿನ್ವ. ಗಂಡ ಎಂತ ಇಬ್ರು ಬೇಸಿ ಉಳಿದೋಟು ಮಸ್ತ್ ಬಾರಿಸ್ಬೇಕಂತಂದು ಇಟ್ಕೊಂಡು ಕುಂತಿದ್ದಂಗೆ ಐತೆ ಹಂಗಿದ್ರೆ. ಯಾರ್ದ ರೊಕ್ಕ ಯಾರ್ದ ಗಂಟು ಎಲ್ಲ ಮುಂಜೆ ಆಯ್ತ್ರಿ. ಇನ್ಮ್ಯಾಗ ಹಂಗೆಲ್ಲ ನಡೆಯಂಗಿಲ್ಲ. ನೋಡ ನಾ ಬಂದಿನಿ ಈಗ ಮನೆಗೆ. ಒಟ್ಟು ಹಿಟ್ಟಾಗಿ ಕೈ ಇದು ಮಾಡು. ಹಿಡ್ತಾ ಇಟ್ಕೊಂಡು ಎಲ್ಲರಿಗೂ ಕರೆಕ್ಟ್ ಅಳತಿ ಮಾಡಿ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ. ಅದ್ರಂಗ ಮಾಡು, ಹೆಚ್ಚು ಕಮ್ಮಿ ಮಾಡಂಗಿಲ್ಲ. ಆಮೇಲೆ ನೀವು ಮತ್ತೆ ಅದೇನ ಅಂತಲ್ಲ ಪೂಷೆಟ ಸಿಕ್ಕತ್ತಂತಂದು ಕವರ್ಗೆಟ್ಟು ತಿನ್ನಕ್ಕೆ ಹೋಗ್ಬೇಡ್ರಿ. ಒಟ್ಟು ಕೆಲಸದ ಇಟೀಟ ತಿನ್ಕೊಂತೀರಿ. ಏನು ಹೇಳಕತ್ತೀನಿ, ಹೆಚ್ಚು ಇಲ್ಲೋರು ಕೆಡ್ಸೋದು ಮಚ್ಚ ಮಾಡೋದು ಮಟನ್ನ ಕೇಳೋಣ. ಅಯ್ಯ ಇಲ್ರಿ ಯಾಕಾರ ನಾವು ಹಾಗೆಲ್ಲ ಮಾಡಂಗಿಲ್ರಿ. ಕರೆಕ್ಟ್ ಮಾಡಿರ್ತೀವ್ರಿ. ಹೆಚ್ಚು ಓದಿದ್ದು ನಾವೇ ಇಬ್ಬರು ಗಂಡ ಐತಿ. ಒಂಚೂರು ಹೆಚ್ಚಿರ್ತೈತಲ್ರಿ. ಉಂಡಿರ್ತೀವ್ರಿ. ಅದನ್ನ ತೆಗೆದಿಟ್ಟರೆ ಉಣ್ತೀನಿ. ಫ್ರಿಜ್ನ ತೆಗೆದಿಟ್ಟೆ. ಆದ್ರೆ ಕೆಲ್ಸದು ಚೆಲ್ಲದು ಇಂಥ ಕೆಲಸ ಯಾವತ್ತೂ ಮಾಡಿಲ್ರಿ. ಬೇಕಾದ್ರೆ ಅಕ್ಕಾರನ್ನ ಕೇಳ್ರಿ.